ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ಕಾಯ್ತಾ ಇರುವಂಥ ಏರ್ ಕೇರ್ ರೊಟೀನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಮನೆಯ ಎಲ್ಲ ಕೆಲಸಗಳನ್ನ ನಿಭಾಯಿಸುವಂತಹ ನಾವು ನಮ್ಮ ಸೆಲ್ಫ್ ಕೇರ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿಂದುಳಿದಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಸೆಲ್ಫ್ ಕೇರ್ನ ಪಾರ್ಲರಲ್ಲಿ ಅಲ್ಲದೆ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದನ್ನ ಈಗಾಗಲೇ ಕೆಲವೊಂದು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಸುಮಾರು 15 ವರ್ಷಗಳಿಂದ ನಾನು ಫಾಲೋ ಮಾಡ್ತಾ ಇರುವಂತಹ ಬೇಸಿಕ್ ಏರ್ ಕೇರ್ ರೊಟೀನ್ನ ಶೇರ್ ಮಾಡ್ತೀನಿ. ಡೆಫಿನೆಟ್ಲಿ ಇದು ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಬೇಸಿಕ್ ಏರ್ ಕೇರ್ ರೊಟೀನಲ್ಲಿ ನಾನು ನನ್ನ ಡಿಗ್ರಿ ಕಾಲೇಜ್ ಟೈಮಿಂದ ಕೂಡ ಫಾಲೋ ಮಾಡ್ಕೊಂಡ್ ಬಂದಿರುವಂಥದ್ದು ಮೆಹಂದಿ ಹಚ್ಚೋದು. ಮೆಹಂದಿನ ಮಿಕ್ಸ್ ಮಾಡೋದಕ್ಕೋಸ್ಕರ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಟೀ ಪೌಡರ್ನ ಹಾಕಿ ಡಿಕಾಷನ್ನ ರೆಡಿ ಮಾಡ್ಕೊಳ್ತೀನಿ. ಪೌಡರ್ ಬದಲಾಗಿ ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇವುಗಳಿಂದ ಪ್ರಿಪೇರ್ ಮಾಡಿರುವಂತ ಡಿಕಾಷನ್ನ ಮೆಹಂದಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದನ್ನ ಕೂದಲಿಗೆ ಹಚ್ಚಿದಾಗ ಕೂದಲಿನ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಬರ್ಗಂಡಿ ಕಲರ್ ಅಂತ ಹೇಳ್ತೀವಲ್ವಾ, ಅದೇ ತರ ಡಾರ್ಕ್ ಆಗಿ ಬರುತ್ತೆ. ಮೇನ್ ಆಗಿ ಮಿಕ್ಸ್ ಮಾಡೋಕೆ ಯೂಸ್ ಮಾಡುವಂತ ಬೌಲ್ ನ ಆದಷ್ಟು ಕಬ್ಬಿಣದಿರೋದನ್ನ ತಗೊಳ್ಳಿ. ನಾನಿಲ್ಲಿ ಕಬ್ಬಿಣದ ಕಡಾಯಿನ ತಗೊಂಡು ಅದರಲ್ಲಿ ಎಷ್ಟು ಮೆಹಂದಿ ಪೌಡರ್ ಬೇಕೋ ಅದನ್ನ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಟೀ ಡಿಕಾಷನ್ ತಣ್ಣಗಾದ್ಮೇಲೆ ಹಾಕಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಟೀ ಡಿಕಾಷನ್ ಅಥವಾ ಕಾಫಿ ಡಿಕಾಷನ್ ಬದಲಾಗಿ ಮೊಸರು ಕೂಡ ಯೂಸ್ ಮಾಡ್ಕೊಳ್ಬೋದು. ಮೊಸರನ್ನ ಯೂಸ್ ಮಾಡೋದ್ರಿಂದ ಕಂಡೀಷ್ನರ್ ಆಗಿ ವರ್ಕ್ ಆಗುತ್ತೆ. ನೀವೇನಾದರೂ ಫಂಕ್ಷನ್ಗೆ ಹೋಗೋ ಮುಂಚೆ ಈ ಥರ ಮೆಹಂದಿನೆಲ್ಲ ಹಚ್ಕೊಳ್ತೀರಾ ಅನ್ನೋದಾದರೆ ಆದಷ್ಟು ಡಿಕಾಷನ್ ಜೊತೆಗೆ ಮೆಹಂದಿ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ಬೆಟರು. ಕೆಲವೊಂದು ಸತಿ ಏರ್ ವಾಶ್ ಸರಿಯಾಗಿ ಆಗಿಲ್ಲ ಅನ್ನೋದಾದರೆ ಮೊಸರನ್ನ ಯೂಸ್ ಮಾಡಿದಾಗ ಒಂದು ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ವಾಶ್ ಮಾಡಿದ್ರೆ ಒಳ್ಳೆ ಕಂಡೀಷ್ನರ್ ಆಗಿ ಮೊಸರು ವರ್ಕ್ ಆಗುತ್ತೆ. ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾರ್ಮಲ್ ಪಾತ್ರೆಗಳಲ್ಲಿ ಮಿಕ್ಸ್ ಮಾಡಿದಾಗ ಇಷ್ಟು ಡಾರ್ಕ್ ಆಗಿ ಮೆಹಂದಿ ಕಲರ್ ಬರಲ್ಲ. ಬಟ್ ನೀವು ಕಬ್ಬಿಣದ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದಾದ್ರೆ ಒಳ್ಳೆ ಕಲರ್ ಕೂಡ ಬರುತ್ತೆ. ಮೆಹಂದಿ ನೋಡಕ್ಕೆ ಎಷ್ಟು ಡಾರ್ಕ್ ಆಗಿದೆಯೋ ಹಚ್ಚದ ಮೇಲೂ ಕೂಡ ಕೂದಲಿಗೆ ನರಿಶ್ಮೆಂಟ್ ಇರ್ಬೋದು, ಏರ್ ಫಾಲ್ ಕಂಟ್ರೋಲ್ ಮಾಡೋವಂಥದ್ದು ಇರ್ಬೋದು. ಆ ಕಬ್ಬಿಣ ಅಂಶ ಕೂಡ ನಮಗೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಈ ತರ ಏರ್ ಪ್ಯಾಕ್ಸ್ ಎಲ್ಲ ಕೂದಲಿಗೆ ಹಾಕೊಳ್ಳುವಾಗ ಆದಷ್ಟು ಹಳೆ ಬಟ್ಟೆಗಳನ್ನ ಹಾಕೊಂಡ್ರೆ ಬೆಟರು. ಹೊಸ ಬಟ್ಟೆಗಳಾದ್ರೆ ಕೆಲವೊಂದು ಕಲೆಗಳೆಲ್ಲ ಹೋಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಈ ಮೆಹಂದಿನ ಡೈರೆಕ್ಟ್ ಆಗಿ ಕೈಯಿಂದ ಕೂಡ ಹಚ್ಕೊಳ್ಬಹುದು. ಈಗ ಚಳಿಗಾಲ ಆಗಿರೋದ್ರಿಂದ ಬೆರಳಿನ ಕ್ಯೂಟಿಕಲ್ಸ್ ಅಲ್ಲೆಲ್ಲ ಕೂಡ ಆ ಕಲರ್ ಸೇರ್ಕೊಳ್ಬಾರ್ದು ಅನ್ನೋದ್ರಿಂದ ನಾನಿಲ್ಲಿ ಗ್ಲೌಸ್ನ ಹಾಕೊಂಡಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಸ್ಕ್ಯಾಲ್ಪ್ಗೆ ಮತ್ತೆ ಕೂದಲಿಗೂ ಕೂಡ ಅಪ್ಲೈ ಮಾಡೋ ತರ ಲೇಯರ್ಸ್ ಬೈ ಲೇಯರ್ಸ್ನ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೇನಾದ್ರೂ ಗ್ರೇ ಏರ್ಸ್ ಇದ್ರೆ ಇನ್ನೂ ಸ್ವಲ್ಪ ಗಮನ ಕೊಟ್ಟು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಬೇರೆಯವ್ರು ಯಾರಾದ್ರೂ ಹೆಲ್ಪ್ ತಗೊಂಡ್ರು ಬೆಟರು. ನಾನು ರಫ್ ಆಗಿ ಯಾವಾಗಲೂ ಇದೇ ತರ ಅಪ್ಲೈ ಮಾಡ್ಕೊಳ್ತೀನಿ. ಕೂದಲಿನ ಟಾಪ್ ಟು ಬಾಟಮ್ ಇದೇ ತರ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಆಕ್ಚುಲಿ ನನ್ನ ಹೇರ್ಗೆ ನಾನು ತೋರಿಸಿರುವಂತ ಕ್ವಾಂಟಿಟಿ ಸಾಕಾಗಲ್ಲ. ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ಜಸ್ಟ್ ನನ್ನ ಗ್ರೇ ಏರ್ಸ್ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿ ಮಾತ್ರನೇ ಮೇಯ್ನ್ ಆಗಿ ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಹಚ್ಕೊಂಡಿದ್ದೀನಿ. ಅದರ್ವೈಸ್ ಮೆಹಂದಿ ಪೌಡರ್ ಇದ್ದಾಗ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡಿಕೊಂಡು ಟಾಪ್ ಟು ಬಾಟಮ್ ಕೂದಲಿಗೆ ನೀಟಾಗಿ ಹಚ್ಕೊಳ್ತೀನಿ. ಮೆಹಂದಿನ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ ಏರ್ ಕಲರ್ ಆಗಿ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ತಲೆ ಒಟ್ಟಿರ್ಬೋದು, ಇಚ್ಚಿಂಗ್ ಪ್ರಾಬ್ಲಮ್, ಸ್ಕ್ಯಾಲ್ಪಲ್ಲಿ ಏನಾದ್ರು ಡ್ಯಾಂಡ್ರಫ್ ಇದ್ರೆ ಅದೆಲ್ಲ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ಕೂದಲು ಉದ್ದವಾಗಿ ಬೆಳೆಯೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಒಳ್ಳೆ ಕಂಡೀಷ್ನರ್ ಆಗಿ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಈಗ ಇದನ್ನ ನಾನು ಡ್ರೈ ಆಗಕ್ಕೆ ಬಿಟ್ಟು ಆಮೇಲೆ ಏರ್ ವಾಶ್ ಮಾಡ್ತೀನಿ. ಒಬ್ಬೊಬ್ರಿಗೆ ಒಂದೊಂಥರ ಡ್ರೈ ಆಗಕ್ಕೆ ಟೈಮ್ ಅನ್ನೋದು ಇಡಿಸುತ್ತೆ. ನನಗೆ ವಿತಿನ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಡ್ರೈ ಆಗ್ಬಿಡುತ್ತೆ. ಶವರ್ ಕ್ಯಾಪ್ ಹಾಕೊಳ್ಳೋದಾದ್ರೆ ಸ್ವಲ್ಪ ಡ್ರೈ ಆಗಕ್ಕೆ ಲೇಟ್ ಅನ್ಸುತ್ತೆ. ಇಂಟ್ರೆಸ್ಟ್ ಇದ್ರೆ ನೀವು ಶವರ್ ಕ್ಯಾಪ್ ಕೂಡ ಹಾಕೊಳ್ಬಹುದು. ಬಟ್ ನಾನು ಯೂಶುವಲಿ ಶವರ್ ಕ್ಯಾಪ್ ನ ಹಾಕೊಳ್ಳಲ್ಲ. ಶವರ್ ಕ್ಯಾಪ್ ಹಾಕೊಳ್ದಿರಾ ಇದೇ ತರನೇ ಡ್ರೈ ಆಗಕ್ಕೆ ಬಿಡ್ತೀನಿ. ಡ್ರೈ ಆದ್ಮೇಲೆ ಹೇರ್ ವಾಶ್ ಮಾಡ್ತೀನಿ. ತುಂಬಾ ಜಾಸ್ತಿ ಡ್ರೈ ಆಗಕ್ಕೆ ಬಿಡ್ಬೇಡಿ, ಆಗ ಕೂದಲು ಕೂಡ ತುಂಬಾ ಡ್ರೈ ಆಗುತ್ತೆ. ಅದಕ್ಕಿಂತ ಅಂದ್ರೆ ಮಿನಿಮಮ್ ನಮ್ಗೆ ಗೊತ್ತಾಗ್ತಾ ಇರುತ್ತೆ, ಒಂದ್ ಸ್ವಲ್ಪ ಟೈಟ್ನಿಂಗ್ ಫೀಲಿಂಗ್ ಆಗ್ತಾ ಇರುತ್ತೆ ಅಲ್ವಾ, ಆಗ ನಾವು ಹೇರ್ ವಾಶ್ ಮಾಡ್ಕೊಂಡ್ರೆ ಬೆಟರು. ಹೇರ್ ವಾಶ್ ಮಾಡ್ಬೇಕಾದ್ರೆ ಯಾವುದೇ ತರ ಶಾಂಪೂನ ಯೂಸ್ ಮಾಡಬಾರ್ದು. ಡೈರೆಕ್ಟ್ ಆಗಿ ವಾಟರ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಲೂಕ್ ವಾಮ್ ವಾಟರ್ ಅಲ್ಲಿ ವಾಟರ್ ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ರೀಸೆಂಟ್ ಆಗಿ ಶೇರ್ ಮಾಡಿರುವಂತ ಟ್ರಾವೆಲ್ ವ್ಲಾಗ್ಸ್ ನ ನೋಡಿ ಸುಮಾರಷ್ಟು ಜನ ನಿಮ್ಮ ಕೂದಲು ತುಂಬಾ ತಿಕ್ಕಾಗಿದೆ, ಟೆಕ್ಸ್ಚರು ಕೂಡ ತುಂಬಾ ಚೆನ್ನಾಗಿದೆ, ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಯಾವ ರೀತಿ ರೊಟೀನ್ಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ ಕೇಳಿದೀರಾ. ನಾನು ಸುಮಾರು 13ರಿಂದ 15 ವರ್ಷಗಳಿಂದ ಫಾಲೋ ಮಾಡ್ತಾ ಇರುವಂತಹ ಸೀಕ್ರೆಟ್ ಏರ್ ಕೇರ್ ರೊಟೀನ್ ಇದು.
ಮೆಹಂದಿನ ಹಚ್ಚಿ 1/2 ಅವರ್ ಟು 1 ಅವರ್ ಏನೋ ಬಿಟ್ಟು ಏರ್ ವಾಶ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರೇ ಏರ್ಸ್ ಏನಾದರೂ ಇದ್ರೆ ಸ್ವಲ್ಪ ಬ್ರೌನಿಶ್ ಕಲರ್ ಚೇಂಜ್ ಆಗಿರುತ್ತೆ. ಮೆಹಂದಿ ಪೌಡರ್ ಜೊತೆಗೆ ಟೀ ಡಿಕಾಷನ್ ಕರ್ಡ್ನ ಯೂಸ್ ಮಾಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಕೂದಲು ನೋಡ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಡ್ರೈ ಕೂದಲಿರ್ಬೋದು ಅಥವಾ ಫ್ರೀಸ್ ಏರ್ಸ್ ಇರೋವಂಥವ್ರು ಕೂಡ ಈ ಒಂದು ರೆಮಿಡಿನ ಫಾಲೋ ಮಾಡ್ಬೋದು. ಇನ್ನು ಬಿಳಿ ಕೂದಲಿರೋರು ಮಾತ್ರನೇ ಮೆಹಂದಿನ ಹಚ್ಚಬೇಕು ಅಂತ ಏನಿಲ್ಲ. ನಿಮ್ಮ ಕೂದಲು ಉದ್ದವಾಗಿ ಸೊಂಪಾಗಿ ಕೂದಲು ಉದುರ್ದಿರ ಒಳ್ಳೆ ಶೈನಿಂಗ್ ಬರಬೇಕಂದ್ರೂ ಕೂಡ ಮೆಹಂದಿನ ಹಚ್ಕೊಳ್ಬೋದು. ಇದು ನೆಕ್ಸ್ಟ್ ಡೇ ಪ್ರೋಸೆಸ್ಸು. ನಿಮಗೇನಾದರೂ ಬಿಳಿ ಕೂದಲಿದೆ ಅನ್ನೋದಾದರೆ ಡೆಫಿನೆಟ್ಲಿ ಈ ಒಂದು ಪ್ರೋಸೆಸ್ನ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನಾನು ಒಂದು 3 ರಿಂದ 4 ಸ್ಪೂನಷ್ಟು ಇಂಡಿಗೋ ಪೌಡರ್ನ ತೊಗೊಂಡಿದ್ದೀನಿ. ಇದು ಒಂದು ಎಲೆಯ ಪೌಡರು, ಆನ್ಲೈನಲ್ಲಿ ಕೂಡ ಅವೈಲಬಲ್ ಇದೆ. ಯಾವುದಾದ್ರೂ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದನ್ನು ಮಾತ್ರ ಡೈರೆಕ್ಟಾಗಿ ಕೈಯಿಂದ ಹಚ್ಚಲೇಬಾರ್ದು. ಬ್ರಷ್ ಆದರೂ ಯೂಸ್ ಮಾಡಬೇಕು, ಇಲ್ಲಾಂದರೆ ಗ್ಲೌಸ್ ಆದರೂ ಕೂಡ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಗ್ರೇ ಏರ್ಸ್ ಇಲ್ಲ ಅಂದರೆ ಬಿಳಿ ಕೂದಲು ಇಲ್ಲ ಅನ್ನೋದಾದರೆ ಮೆಹಂದಿ ಮಾತ್ರ ಹಚ್ಕೊಂಡ್ರೆ ಸಾಕಾಗುತ್ತೆ. ಒಂದು ವೇಳೆ ಬಿಳಿ ಕೂದಲಿದೆ ಅನ್ನೋದಾದರೆ ಮೆಹಂದಿನ ಹಚ್ಚಿ ಏರ್ ವಾಶ್ ಆದಮೇಲೆ ಕೂದಲು ಪೂರ್ತಿ ಒಣಗಬೇಕು. ಅದಾದಮೇಲೆ ಇಮ್ಮಿಡಿಯೇಟಾಗಿ ಈ ಇಂಡಿಗೋ ಪೌಡರ್ ಕೂಡ ಹಚ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಮೆಹಂದಿ ಪೌಡರ್ನ ಒಂದಿನ, ಇಂಡಿಗೋ ಪೌಡರ್ನ ಒಂದಿನ ಕೂಡ ಹಚ್ಕೊಳ್ಬೋದು. ಬಟ್ ಇಂಡಿಗೋ ಪೌಡರ್ನ ಮೊದಲೇ ಮಿಕ್ಸ್ ಮಾಡಿ ಇಡೋ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡಬೇಕಾದ್ರೆ ಇನ್ಸ್ಟೆಂಟಾಗಿ ಇದರ ಕಲರ್ ಅನ್ನೋದು ಕೂಡ ಚೇಂಜ್ ಆಗಿಬಿಡುತ್ತೆ. ಮಿಕ್ಸ್ ಮಾಡಿ ವಿತಿನ್ 2 to 5 ಮಿನಿಟ್ಸ್ ಒಳಗಡೆನೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ಇಂಡಿಗೋ ಪೌಡರ್ನ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಥೈರಾಯ್ಡ್ ಎಲ್ಲ ಇರೋ ಅಂಥವ್ರು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಏನಾದರೂ ಈ ಥರ ಪ್ಯಾಕ್ಸ್ ಎಲ್ಲ ಹಾಕ್ಕೊಂಡಾಗ ಒಂದು ಸ್ವಲ್ಪ ಕೋಲ್ಡ್ ಆಗ್ತಿದೆ ಅನ್ನೋದಾದರೆ ಏರ್ ಪ್ಯಾಕ್ನ ಹಾಕೊಂಡ್ಮೇಲೆ ಉಗುರು ಬೆಚ್ಚಗಿರುವಂಥ ನೀರಾದರೂ ಕುಡೀರಿ. ಇಲ್ಲ ಈ ಟೈಮಲ್ಲಿ ಟೀ ಕಾಫಿ ಆದ್ರೂ ಇಂಟೇಕ್ ತೊಗೊಳ್ಬೋದು. ಅಬ್ಸರ್ವ್ ಮಾಡಿದ್ರಲ್ಲ, ಗ್ಲೌಸ್ ಹಾಕ್ಕೊಂಡು ಬ್ರಷ್ ಸಹಾಯದಿಂದನೇ ಎಲ್ಲೆಲ್ಲಿ ಬಿಳಿ ಕೂದಲಿರುತ್ತೆ ಅಂತ ಅನಿಸುತ್ತೋ ಅಲ್ಲಿ ಮಾತ್ರನೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಕೂದಲು ಪೂರ್ತಿ ಕಪ್ಪಗಿರಬೇಕು ಅನ್ನೋದಾದರೆ ಹೋಲ್ ಏರ್ ಲೆಂತ್ಗೂ ಕೂಡ ಈ ಒಂದು ಇಂಡಿಗೋ ಪೌಡರ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನ್ಯಾಚುರಲ್ ಆಗಿರೋಂಥ ಕಲರೇ ಬೇಕು ಅನ್ನೋದಾದರೆ ಎಲ್ಲೆಲ್ಲಿ ಗ್ರೇ ಏರ್ಸ್ ಇರುತ್ತೋ ಅಲ್ಲಿ ಮಾತ್ರನೇ ಇದರಿಂದ ಕವರ್ ಮಾಡ್ಬೋದು. ಇಂಡಿಗೋ ಪೌಡರ್ ಹಚ್ಚಿ 20 to 30 ಮಿನಿಟ್ಸ್ ಇದ್ರೆ ಸಾಕಾಗುತ್ತೆ. 30 ಮಿನಿಟ್ಸ್ ಆದಮೇಲೆ ಶಾಂಪೂನ ಯೂಸ್ ಮಾಡಿದಿರಾ ಏರ್ ವಾಶ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟಿಗೆ ನಾನು ಮೆಹಂದಿ ಪೌಡರ್ನ ಹಾಕಿದಾಗ ಇಲ್ಲೆಲ್ಲ ಒಂದು ಸ್ವಲ್ಪ ರೆಡ್ಡಿಶ್ ಆಗಿ ಕಾಣಿಸ್ತಿತ್ತಲ್ವಾ, ಒಂದು ಸ್ವಲ್ಪ ಬ್ರೌನಿಶ್ ಆಗಿ, ಅದೆಲ್ಲನೂ ಕೂದಲು ಒಣಗೋ ಅಷ್ಟರಲ್ಲಿ ಬ್ಲಾಕಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕೂದಲಿನ ಟೆಕ್ಸ್ಚರ್ ನಾವು ಲಾಕ್ ಮಾಡಬೇಕು ಅನ್ನೋದಾದರೆ ಇನ್ನೂ ಒಂದು ಪ್ರೋಸೆಸ್ನ ಫಾಲೋ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇಂಡಿಗೋ ಪೌಡರ್ ಹಚ್ಚಿದ ಮೇಲೆ ಕೂದಲು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಈ ಇಂಡಿಗೋ ಪೌಡರ್ ನಾನು ಜಸ್ಟ್ ಮುಂದಿನ ಭಾಗದಲ್ಲಿ ಮಾತ್ರನೇ ಕೂದಲಿಗೆ ಹಚ್ಚಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಕೂದಲು ಒಂಥರ ಟೈಟ್ನಿಂಗ್ ಅಂತ ಅನ್ನಿಸ್ತಿರುತ್ತೆ. ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ನು ಈ ಥರ ಮೆಹಂದಿನ ಇಂಡಿಗೋ ಪೌಡರ್ನ ಕೂದಲಿಗೆ ಹಚ್ಚೋದ್ರಿಂದ ಕಲರ್ ಚೇಂಜ್ ಆಗೋದ್ರ ಜೊತೆಗೆ ಕೂದಲು ಲೆಂತ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದರೆ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಯೂಶ್ವಲಿ 3 months ಒನ್ಸ್ ಅಥವಾ 6 months ಒನ್ಸ್ ನಾನು ಏರ್ ಕಟ್ ಮಾಡಿಸ್ತಾನೆ ಇರ್ತೀನಿ. ಆದರೂ ಕೂಡ ಏರ್ ಲೆಂತ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇದೆ. ನೆಕ್ಸ್ಟ್ ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಒಂದು ಪ್ರೋಸೆಸ್ ಇದೆ ಅಂತ ಹೇಳ್ದೆ ಅಲ್ವಾ, ಆ ಪ್ರೋಸೆಸ್ ಬಂದು ಆಯಿಲಿಂಗ್ಗೆ. ಇಂಡಿಗೋ ಇರ್ಬೋದು, ಮೆಹಂದಿ ಇರ್ಬೋದು, ಯಾವುದೇ ಒಂದು ಏರ್ ಪ್ಯಾಕ್ ಹಾಕಿದ್ರೂ ಕೂಡ ಏರ್ ವಾಶ್ ಆದಮೇಲೆ ಕೂದಲು ಪೂರ್ತಿ ಒಣಗಿದ್ಮೇಲೆ ಅವತ್ತಿನ ದಿನನೇ ಏರ್ಗೆ ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ. ಅಥವಾ ನೆಕ್ಸ್ಟ್ ಡೇ ಆದ್ರೂ ಅಪ್ಲೈ ಮಾಡ್ಕೊಳ್ಬೋದು. ಆದಷ್ಟು ಎಣ್ಣೆನ ನೀವು ಕೊಬ್ಬರಿ ಎಣ್ಣೆನ ತೊಗೊಳ್ಬೋದು, ಇಲ್ಲಾಂದರೆ ಆಲ್ಮಂಡ್ ಏರ್ ಆಯಿಲ್ನ ತೊಗೊಳ್ಬೋದು. ಆಯಿಲ್ನ ಅಪ್ಲೈ ಮಾಡಿ 1 hour ಆದರೂ ಬಿಡಬೇಕಾಗತ್ತೆ. ಅಥವಾ ಪೂರ್ತಿ ದಿನ ಬಿಟ್ಟು ನೆಕ್ಸ್ಟ್ ಡೇ ಆದರೂ ಕೂಡ ಸ್ನಾನ ಮಾಡ್ಕೊಳ್ಬೋದು, ಇಲ್ಲ ಓವರ್ ನೈಟ್ ಆದರೂ ಬಿಡ್ಬೋದು. ಇದರಿಂದ ಕೂದಲಿನ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ. ಅಂದರೆ ನಾವು ಏನು ಪೌಡರ್ಸ್ನ ಹಚ್ಚಿದ್ದೀವಿ ಆ ಕಲರ್ ಅನ್ನೋದು ಚೆನ್ನಾಗಿ ಲಾಕ್ ಆಗುತ್ತೆ. ಆದಷ್ಟು ಈ ಥರ ಏರ್ ಕಲರ್ಸ್ ಎಲ್ಲ ಅಪ್ಲೈ ಮಾಡ್ಕೊಳ್ಳೋ ಅಂಥವ್ರು ಕೂದಲಿನ ಕಲರ್ ತುಂಬ ದಿನಗಳವರೆಗೂ ಲಾಕ್ ಆಗಿರಬೇಕು ಅನ್ನೋದಾದರೆ ಜಾಸ್ತಿ ಸರಿ ತಲೆ ಸ್ನಾನ ಮಾಡಬಾರ್ದು. ವಾರಕ್ಕೆ 2 ರಿಂದ 3 ಬಾರಿ ತಲೆ ಸ್ನಾನ ಮಾಡಿದ್ರೆ ಸಾಕಾಗುತ್ತೆ. ಕೂದಲಿಗೆ ಎಣ್ಣೆ ಹಚ್ಚಿದ ಮೇಲೆ ನಿಮ್ಮ ಇಷ್ಟ ಬಂದಂಗೆ ಟೈಮಿಂಗ್ಸ್ನ ನೋಡಿಕೊಂಡು ನೀವು ಏರ್ ವಾಶ್ನ ಮಾಡ್ಕೊಳ್ಬೋದು. ನಾನು ಇವತ್ತಿನ ಮಧ್ಯಾಹ್ನ ಹಚ್ಚಿ ನೆಕ್ಸ್ಟ್ ಡೇ ಬೆಳಗ್ಗೆ ತಲೆ ಸ್ನಾನ ಮಾಡ್ತೀನಿ. ಇಲ್ಲಾಂದರೆ ರಾತ್ರಿ ಹಚ್ಚಿ ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ತಲೆ ಸ್ನಾನ ಮಾಡ್ಕೊಳ್ಬೋದು. ಟೈಮ್ ಇಲ್ಲ ಅಂತ ಅಂದವರು 1 hour ಆಯಿಲ್ನ ಹಚ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ಬೋದು. ಕೂದಲು ನೋಡ್ತಾ ಇದ್ದೀರಲ್ವಾ, ತುಂಬ ಶೈನಿಯಾಗಿ ಟೆಕ್ಸ್ಚರು ಕೂಡ ತುಂಬ ಚೆನ್ನಾಗಿ ಬಂದಿದೆ.
ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕನ್ವೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.